ಯೋಗಾಸಕ್ತ ಯೋಗ ಮಾರ್ಗಿಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಯೋಗದ ಸ್ವರೂಪ ಹಾಗೂ ದೃಢವಾದ ಶರೀರದ ಮಹತ್ವ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ಭೋಗವಾದದ ಪರಿಣಾಮ ಹಾಗೂ ರೋಗರಹಿತ ಶರೀರ ಯಾವುದು ಎಂಬುದರ ಬಗ್ಗೆ ವಿವೇಚಿಸಲು ಪ್ರಯತ್ನಿಸೋಣ. ಭೋಗವಾದದ ಪರಿಣಾಮ. ಸಂಯಮದ ಕಟ್ಟು ಹರಿದ ಇಂದಿನ ಮಾನವ ಜೀವನದ ಸ್ಥಿತಿ ಹೇಗಿದೆ? ಅಗ್ನಿಮಾಂದ್ಯ, ಅಜೀರ್ಣ, ಮಲಬದ್ಧತೆ, ಶಿರೋವೇದನೆ, ಶೀತ ಪ್ರಕೋಪ, ರಕ್ತದ ಒತ್ತಡ ಮೊದಲಾದ ರೋಗಗಳಲ್ಲಿ ಯಾವುದಾದರೂ ಒಂದನ್ನು ಹೊಂದಿರುವುದು ಮತ್ತು ಅರ್ಥವಿಲ್ಲದ ಗರ್ವದೊಂದಿಗೆ ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳಿಕೊಳ್ಳುವುದು ಇಂದು ಸಭ್ಯ ಮಾನವನ ಲಕ್ಷಣವೆಂದೇ ಭಾವಿಸಲ್ಪಡುತ್ತದೆ. ಶಾರೀರಿಕ ಆರೋಗ್ಯ ಹೊಂದಿರುವವರು ಇಂದು ಅತಿ ವಿರಳ. ಸೌಭಾಗ್ಯದಿಂದ ಶಾರೀರಿಕ ದೃಷ್ಟಿಯಿಂದ ಆರೋಗ್ಯವಾಗಿರುವವರಿಗೂ ಯಾವುದಾದರೊಂದು ಮಾನಸಿಕ ವ್ಯಾಧಿ ಹತ್ತಿಕೊಂಡು ಅವರೂ ಸಹ ಅನಾರೋಗ್ಯವಂತರು, ದುರ್ಬಲ ಮನಸ್ಕರು ಆಗಿರುತ್ತಾರೆ. ಜೀವನದಲ್ಲಿ ಒದಗಿ ಬರುವ ಅತ್ಯಲ್ಪ ಕಹಿ ಘಟನೆಯೂ ಸಹ ಆ ದುರ್ಬಲರ ಶರೀರ ಹಾಗೂ ಮನವನ್ನು ಕದಡಿ ಅವರನ್ನು ಅಶಾಂತಿ ಕೂಪಕ್ಕೆ ತಳ್ಳಲು ಸಮರ್ಥವಾಗಿರುತ್ತದೆ. ಇಂತಹ ಬಲಹೀನರು ಇಹವನ್ನಾಗಲಿ ಪರವನ್ನಾಗಲಿ ಸಾಧಿಸಲು ಹೇಗೆ ತಾನೇ ಸಮರ್ಥರಾಗುವರು? ನಿಜವಾಗಿ ನೋಡಿದರೆ ಈ ಜಗತ್ತು ಸಂಘರ್ಷಮಯವಾದ ಹೋರಾಟದ ಕ್ಷೇತ್ರ. ಇಲ್ಲಿ ವೀರರಾದವರು ಮಾತ್ರ ಸಫಲರಾಗಬಲ್ಲರೇ ವಿನಃ ಹೇಡಿಗಳು, ದುರ್ಬಲರು ಆಗಿರುವವರಿಗೆ ಜಾಗವೇ ಇಲ್ಲ. ಸ್ವತಃ ವೇದವು ವೀರಯದ್ವಂ ಪ್ರತರತಾ ಸುಖಾಯ ಅಥರ್ವ ವೇದ. ಮಿತ್ರರೇ, ಪರಾಕ್ರಮಶಾಲಿಗಳಾಗಿ ಈ ಸಂಸಾರ ಸಾಗರದಿಂದ ಪಾರಾಗಿರಿ ಎಂದೇ ಆದೇಶವನ್ನು ಇಯುತ್ತಲಿದೆ. ಜಗತ್ತಿನಲ್ಲಿ ರೋಗಿಗಳಾಗಿ ದುರ್ಬಲವಾಗಿ ಬಾಳುವುದು ನಿಜವಾಗಿ ಒಂದು ಪಾಪವೇ ಆಗಿರುತ್ತದೆ. ಏಕೆಂದರೆ ಅಂತಹವರಿಂದ ಜಗತ್ತಿನಲ್ಲಿ ಸುಖದ ಮೊತ್ತ ಹೆಚ್ಚುವ ಬದಲು ದುಃಖದ ಮೊತ್ತ ಹೆಚ್ಚುತ್ತದೆ. ದುಃಖ ಹೆಚ್ಚುವುದನ್ನು ಪುಣ್ಯವೆಂದು ಯಾರು ವಿಚಾರಶೀಲರು ಸಹ ಹೇಳಬಲ್ಲನು. ಆದುದರಿಂದ ವೇದವು ಸಂದೇಹಕ್ಕೆಡೆ ಇಲ್ಲದೆ ಈ ರೀತಿ ಮಾತುಗಳಲ್ಲಿ ಘೋಷಿಸುತ್ತಲಿದೆ. ಅವಶ್ಯತಂ ಮುಂಚತಂ ಯನ್ನೋ ಅಸ್ತಿತನೋಷು ಬದ್ಧಂ ಕೃತಮೇನೋ ಅಸ್ಮತ್. ಋಗ್ವೇದ. ಸ್ತ್ರೀ ಪುರುಷರೇ, ನಮ್ಮ ಶರೀರಗಳಿಗೆ ಹತ್ತಿಕೊಂಡ ರೋಗವೆಂಬ ಪಾಪವನ್ನು, ನಾವೇ ಕಟ್ಟಿಕೊಂಡ ಪಾತಕವನ್ನು ನಮ್ಮಿಂದ ಕಿತ್ತೆಸೆಯಿರಿ, ದೂರೀಕರಿಸಿರಿ. ಈ ರೋಗವೆಂಬ ದೌರ್ಬಲ್ಯವೆಂಬ ಪಾಪ ಭೋಗವಾದದ ಕಟ್ಟುಹರಿದ ಜೀವನ ಸರಣಿಯ ಕಟು ಪರಿಣಾಮ. ಇದು ಕುತ್ತಿಗೆಗೆ ಸುತ್ತಿಕೊಂಡಾಗ ಜೀವನ ಸಾಫಲ್ಯ ಒಂದು ಕನಸಾಗಿಯೇ ಉಳಿಯುತ್ತದೆ. ಆಚಾರ್ಯ ಚರಕರು ತಮ್ಮ ಗ್ರಂಥದಲ್ಲಿ ಸುಖಿ ಜೀವನವನ್ನು ಈ ರೀತಿ ಚಿತ್ರಿಸಿರುತ್ತಾರೆ. ಯಾವನನ್ನು ಶಾರೀರಿಕ ಹಾಗೂ ಮಾನಸಿಕ ರೋಗಗಳು ಪೀಡಿಸುವುದಿಲ್ಲವೋ, ಮುಖ್ಯತಃ ಯೌವನದಲ್ಲಿ ಎಲ್ಲ ಬಗೆಯ ದೈಹಿಕ ಹಾಗೂ ಮಾನಸಿಕ ವಿಕಾರಗಳಿಂದ ರಹಿತನಾಗಿರುತ್ತಾನೋ, ಅವನ ಬಲ, ವೀರ್ಯ, ಯಶಸ್ಸು, ಪೌರುಷ ಮತ್ತು ಪರಾಕ್ರಮ ಇವು ಅವನ ಸಾಮರ್ಥ್ಯ ಮತ್ತು ಇಚ್ಛೆಗೆ ಅನುಕೂಲವಾಗಿರುತ್ತವೋ, ಅವನ ಶರೀರವು ನಾನಾ ಬಗೆಯ ವಿದ್ಯೆ, ಕಲಾ ಕೌಶಲ್ಯ ಮೊದಲಾದ ವಿಜ್ಞಾನವನ್ನು ಪಡೆಯಲು ಸಮರ್ಥವಾಗಿರುತ್ತದೋ, ಯಾವನ ಇಂದ್ರಿಯಗಳು ಸ್ವಸ್ಥವೂ ಬಲಯುತವೂ ಆಗಿದ್ದು ಇಂದ್ರಿಯ ಜನ್ಯ ಭೋಗಾನುಭವಕ್ಕೆ ಸಮರ್ಥವಾಗಿರುತ್ತವೋ, ಯಾವನ ದೇಹದಲ್ಲಿ ಯಾವ ಬಗೆಯ ನಿರ್ಬಲತೆಯೂ ಇಲ್ಲವೋ, ಅವನ ಜೀವನವೇ ನಿಜವಾಗಿ ಸುಖಿ ಜೀವನವಾಗಿರುತ್ತದೆ. ಮೇಲೆ ಹೇಳಿದ ಗುಣಗಳಿಲ್ಲದ ಶರೀರಗಳನ್ನುಳ್ಳವನ ಜೀವನವು
ಸುಖಮಯವೆನಿಸಲಾರದು. ನೀರಸವೂ ಉತ್ಸಾಹಹೀನವೂ ಆದ ಜೀವನದಿಂದ ಈ ಲೋಕವು ಹದಗೊಳ್ಳಲಾರದು, ಪರಲೋಕವು ನೇರವಾಗಲಾರದು. ಆದುದರಿಂದ ಇಹಪರಗಳೆರಡನ್ನು ಸುಖ ಶಾಂತಿಮಯವಾಗಿ ಮಾಡಿಕೊಳ್ಳಲು ನೆರವಾಗುವ ಈ ಅಮೂಲ್ಯವಾದ ದೇಹವನ್ನು ಭೋಗವಾದದ ಸುಳಿಗೆ ಸಿಕ್ಕಿಸಿ ನಾಶ ಮಾಡಿಕೊಳ್ಳುವುದಕ್ಕಿಂತ ಹಿರಿಯದಾದ ಮೌಢ್ಯ ಬೇರೊಂದಿಲ್ಲ. ಶರೀರಶಾಸ್ತ್ರಜ್ಞರಾದ ಶಾಸ್ತ್ರಾಚಾರ್ಯರು ಈ ತಥ್ಯವನ್ನು ಗುರುತಿಸಿಯೇ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ಎಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಆರೋಗ್ಯವೇ ಉತ್ತಮ ಮೂಲ ಎಂದು ಹೇಳಿರುತ್ತಾರೆ. ಅಷ್ಟೇ ಅಲ್ಲ, ಚರಕಾಚಾರ್ಯರು ಹೀಗೆ ಹೇಳಿದ್ದಾರೆ: ಸರ್ವಮನ್ಯತ್ ಪರಿತ್ಯಜ್ಯ ಶರೀರ ಮನುಪಾಲಯೇತ್ ತದಭಾವೇ ಹಿ ಭಾವಾನಾಂ ಸರ್ವಾಭಾವ ಶರೀರಿಣ. ಬೇರೆಲ್ಲವನ್ನೂ ಬಿಟ್ಟು ಶರೀರವನ್ನು ರಕ್ಷಿಸಿಕೊಳ್ಳಬೇಕು, ಏಕೆಂದರೆ ಅದಿಲ್ಲದ ಮೇಲೆ ಶರೀರಧಾರಿಗಳ ಬಳಿ ಏನಿದ್ದರೂ ಏನೂ ಇಲ್ಲದಂತೆಯೇ ಸರಿ. ದರ್ಶನಕಾರರು ಚೇಷ್ಟೇಂದ್ರಿಯಾರ್ಥಾಶ್ರಯ ಶರೀರಂ ಎಂದರೆ ಎಲ್ಲಾ ಕ್ರಿಯೆಗಳಿಗೂ ಇಂದ್ರಿಯಗಳು ಹಾಗೂ ವಿಷಯಗಳಿಗೂ ಆಶ್ರಯಭೂತವಾದುದು ಶರೀರ ಎಂದು ಹೇಳಿ, ಸರ್ವಭೋಗಗಳಿಗೆ ಮೂಲಭೂತವೆಂದು ಯಾವುದನ್ನು ಅಂಗೀಕರಿಸಿದ್ದಾರೋ, ಯಾವುದರ ಬಗ್ಗೆ ವಿಚಾರಶೀಲರು ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂದರೆ ಶರೀರವೇ ಪ್ರಥಮ ಧರ್ಮ ಸಾಧನ ಎಂದು ಸಾರಿದ್ದಾರೋ, ಸ್ವತಃ ವೇದವೇ ಯಾವುದನ್ನು ದಿವ್ಯಶಕ್ತಿಗಳ ಅಯೋಧ್ಯಾನಗರಿ ಎಂದು ಕರೆದಿದೆಯೋ ಅದನ್ನು ಭೋಗವಾದದ ಸುಂಟರ ಗಾಳಿಯಲ್ಲಿ ತೂರಿಬಿಡುವುದು ಬುದ್ಧಿವಂತಿಕೆಯ ಲಕ್ಷಣವೇ ಅಲ್ಲ. ವೈದಿಕ ಆಶ್ರಮ ಪದ್ಧತಿಯಲ್ಲಿ ಪ್ರಥಮ ಸ್ಥಾನ ಬ್ರಹ್ಮಚರ್ಯಾಶ್ರಮಕ್ಕೆ ತಾನೆ. ಅದರ ರಹಸ್ಯವಾದರೂ ಇಷ್ಟೇ: ಪರಿಪೂರ್ಣ ಶಾರೀರಿಕ, ಬೌದ್ಧಿಕ ಹಾಗೂ ಮಾನಸಿಕ ಬಲದ ಸಂಚಯವಾದ ನಂತರವೇ ಆದರ್ಶ ಗೃಹಸ್ಥನ ಧಾರ್ಮಿಕ ಕರ್ತವ್ಯಗಳನ್ನು ಪಾಲಿಸಲು ಸಾಧ್ಯ. ವಾಸ್ತವವಾಗಿ ನಿರ್ಬಲನಾದವನಿಗೆ ಸಂಪೂರ್ಣ ಜಗತ್ತೇ ಶತ್ರು. ಅದಕ್ಕಾಗಿಯೇ ಉಪನಿಷತ್ಕಾರರು ಬಲಮುಪಾಸ್ವ, ಬಲವನ್ನೇ ಸೇವಿಸು ಎಂದು ಬೋಧಿಸಿದ್ದಾರೆ. ದುರ್ಬಲನಿಗೆ ಜಗತ್ತಂತೂ ಶತ್ರುವೇ, ಸ್ವತಃ ಅವನೇ ಅವನ ಶತ್ರುವಾಗಿ ಪರಿಣಮಿಸುತ್ತಾನೆ. ಶ್ರೀಕೃಷ್ಣನ ಒಂದು ಮಾತು ಸಾಲದೆ: ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ತಾತ್ಪರ್ಯವಿಷ್ಟೇ: ಯಾವನು ಸಂಯಮ ಮಾರ್ಗದಲ್ಲಿ ನಡೆದು ತನ್ನನ್ನು ತಾನೇ ಗೆಲ್ಲುತ್ತಾನೆಯೋ ಅವನಿಗೆ ಅವನೇ ಬಂಧು. ಭೋಗಾಸಕ್ತನಾದವನು ತನಗೆ ತಾನೇ ಶತ್ರು. ಆದುದರಿಂದ ಸರ್ವ ಸುಖದ ಆದಿಸ್ರೋತಸ್ಸಾದ ಈ ಶರೀರವನ್ನು ಸ್ವಸ್ಥ ಹಾಗೂ ದೃಢವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುವುದು ನಮ್ಮ ಪ್ರಥಮ ಕರ್ತವ್ಯವಾಗಿರಲಿ. ಮುಂದಿನ ಸಂಚಿಕೆಯಲ್ಲಿ ರೋಗರಹಿತ ಶರೀರ ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ